ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಬಂಧನ ಭೀತಿಯಲ್ಲಿರುವ ಶಾಸಕ ಭೈರತಿ ಬಸವರಾಜು ಇವತ್ತು ನಿರೀಕ್ಷಣಾ ಜಾಮೀನು ಕೋರಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ವಕೀಲರ ಮೂಲಕ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದು ಡಿಸೆಂಬರ್ 26ರಂದು ಅರ್ಜಿ ವಿಚಾರಣೆ ನಡೆಯಲಿದೆ. ಶಾಸಕ ಭೈರತಿ ಬಸವರಾಜ್ಗೆ ಈಗ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಕೋಕಾ ಕಾಯ್ದೆಗೆ ಮತ್ತೆ ಮರುಜೀವ ಬಂದಿದೆ. ಭೈರತಿ ಬಸವರಾಜ್ ವಿರುದ್ಧ ಇದ್ದ ಕೋಕಾ ಕಾಯ್ದೆಯನ್ನು ಹೈಕೋರ್ಟ್ ತಿರಸ್ಕಾರ ಮಾಡಿತ್ತು. ಈಗ ಹೈಕೋರ್ಟ್ ಆದೇಶ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಹೋಗಲು ಸರ್ಕಾರ ನಿರ್ಧರಿಸಿದೆ. ಈ ಕುರಿತು ಪೊಲೀಸರು ನೀಡಿದ ಮನವಿಯನ್ನ ಪುರಸ್ಕರಿಸಿರುವ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಲು ಸೂಚಿಸಿದೆ. ಹೀಗಾಗಿ ಶೀಘ್ರದಲ್ಲೇ ಸಿಐಟಿಯಿಂದ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಕೆಯಾಗಲಿದೆ. 5 ವರ್ಷ ಸಿದ್ದರಾಮಯ್ಯ ಸಿಎಂ ಆಗಿ ಇರಬೇಕು ಅಂತ ಇಂದು ಮೈಸೂರಿನಲ್ಲಿ ಅಹಿಂದ ಮುಖಂಡರು ಸಭೆ ನಡೆಸಿದ್ದಾರೆ. ಸಭೆಯಲ್ಲಿ ಅಹಿಂದ ಸಮಾವೇಶಕ್ಕೆ ಪೂರ್ವ ಸಿದ್ಧತೆ ಬಗ್ಗೆ ಚರ್ಚೆ ನಡೆಸಲಾಗಿದೆ. ಜನವರಿ 25ರಂದು ಅಹಿಂದ ಸಮಾವೇಶ ನಡೆಸೋಕೆ ತೀರ್ಮಾನ ಆಗಿದೆ. ವಸ್ತು ಪ್ರದರ್ಶನ ಆವರಣದ ಮೈದಾನದಲ್ಲಿ ಸಮಾವೇಶ ಆಯೋಜನೆ ಮಾಡೋಕೆ ಚಿಂತನೆ ನಡೆಸಲಾಗಿದೆ. ಸುಮಾರು 20ರಿಂದ 30 ಸಾವಿರ ಜನರನ್ನ ಸೇರಿಸೋಕೆ ಸಿದ್ಧತೆ ನಡೆಸಿಕೊಂಡಿದ್ದು, ಈ ಮೂಲಕ ಸಿದ್ದರಾಮಯ್ಯ ರಾಜ್ಯಕ್ಕೆ ಎಷ್ಟು ಅನಿವಾರ್ಯ ಅನ್ನೋದನ್ನ ಹೈಕಮಾಂಡ್ಗೆ ತಿಳಿಸೋಕೆ ಸಮಾವೇಶ ಆಯೋಜನೆ ಮಾಡಲಾಗಿದೆ. ಅವರ ಅನಿವಾರ್ಯತೆ ನಮ್ಮ ಸಮಾಜಕ್ಕೆ ಎಷ್ಟಿದೆ ಅಂತೇಳಿ ಸಮಾಜ ಕೇಳುವಂತ ಕೆಲಸವನ್ನ ಅವ್ರು ಮಾಡಬೇಕು ಅಂತೇಳಿ ಅವ್ರು ನಡೆದು ಬಂದ ದಾರಿ, ಅಹಿಂದ ಸಮುದಾಯಗಳಿಗೆ ಅವ್ರು ಕೊಟ್ಟಿರುವಂತಹ ಕೊಡುಗೆ, ನಮ್ಮ ಇಡೀ ರಾಜಕೀಯ ಜೀವನವನ್ನ ಈ ಸಮುದಾಯಗಳಿಗೋಸ್ಕರ ಮುಡುಪಾಗಿಟ್ಟಿದ್ದಾರೆ. ಇವತ್ತು 2.5 ವರ್ಷಗಳ ಕಾಲ ಮುಖ್ಯಮಂತ್ರಿಗಳಾಗಿ ಒಂದೇ ಒಂದು ಕಪ್ಪು ಚುಕ್ಕೆಯಿಂದಲೇ ಆಡಳಿತವನ್ನು ನಡೆಸಿಕೊಂಡು ಬಂದಿದ್ದಾರೆ. ಅಂತ ಒಬ್ಬ ಅಹಿಂದ ಸಮುದಾಯದ ಅಸ್ಮಿತೆ ನಮ್ಮೆಲ್ಲ ತಳ ಸಮುದಾಯಗಳಿಗೆ ತಂದೆ ಸ್ಥಾನದಲ್ಲಿರುವಂತರು ಸಿದ್ದರಾಮಯ್ಯನವರು. ಇವತ್ತು ಮುಖ್ಯಮಂತ್ರಿ ಹುದ್ದೆ ಕುರ್ಚಿಯ ವಿಚಾರವಾಗಿ ಬಹಳಷ್ಟು ಗೊಂದಲ, ವಿವಾದವನ್ನ ಕರ್ನಾಟಕ ರಾಜ್ಯದಲ್ಲಿ ಆಗ್ತಾ ಇದೆ. ಇದರಿಂದ ಏನ್ ಕಾಂಗ್ರೆಸ್ ಪಕ್ಷದ ಬೆನ್ನೆಲುಬು ಅಹಿಂದ ಸಮುದಾಯಗಳು, ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅಹಿಂದ ಸಮುದಾಯಗಳು ಬಹಳ ದೊಡ್ಡ ಮಟ್ಟದಲ್ಲಿ ಬೆಂಬಲಿಗರಾಗಿ ನಿಂತಿಲ್ಲ ಅವತ್ತಿಂದ ಇವತ್ತುವರೆಗೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಿತ್ತಾಟದ ನಡುವೆಯೇ ಡಿಕೆಶಿ ಅಚ್ಚರಿ ಹೇಳಿಕೆಯೊಂದನ್ನು ನೀಡಿದ್ದಾರೆ. ಡಿಸಿಎಂ ಆಗಿ ಮುಂದುವರಿಯಲು ನನಗೆ ಸಂತೋಷ ಅಂತ ಹೇಳಿದ್ದಾರೆ. ದೆಹಲಿಯಲ್ಲಿ ಮಾತನಾಡಿರುವ ಅವರು, ರಾಹುಲ್ ಗಾಂಧಿ ನಿನ್ನೆ ವಿದೇಶದಿಂದ ಬಂದಿದ್ದಾರೆ. ರಾಹುಲ್ ಗಾಂಧಿಗೆ ಯಾವುದೇ ತೊಂದರೆ ಕೊಡಲ್ಲ. ದೆಹಲಿಯಲ್ಲಿ ಯಾರನ್ನೂ ಭೇಟಿ ಆಗ್ತಾ ಇಲ್ಲ. ಅಹಿಂದ ಸಮಾವೇಶ ಮಾಡೋರು ಮಾಡಲಿ, ಸಂತೋಷ. ನನಗೆ ಡಿಸಿಎಂ ಆಗಿ ಮುಂದುವರಿಯಲು ಸಂತೋಷವಿದೆ ಅಂತ ಹೇಳಿದ್ದಾರೆ. We all have joined together, we have worked together, we have brought government together, and every party worker of the state has given their life, given their sweat, and all of them could support to win. And I am very grateful to the people of this Karnataka that they gave us a massive mandate, and whatever we had promised to them, we have delivered to them. We will continue to do so. And I'm very happy the High Command also gave me a very free hand. Myself and all the team, we all are to, as a team. There is not only DK Shivakumar or Siddaramaiah. All the legislators, candidates, the cadres, they have sacrificed a lot of things and they brought us to. I am not meeting anyone. I am not meeting anyone. Because I think no one is here in Bangalore. Kharge Sahib is in Delhi, according to me. I think Rahulji has come yesterday. I don't want to disturb him. ಕಾಂಗ್ರೆಸ್ನ ಕುರ್ಚಿ ಜಟಾಪಟಿ ವಿಚಾರದ ಬಗ್ಗೆ ಮೈಸೂರಲ್ಲಿ ಮಾತನಾಡಿದ ಸಚಿವ ಜಮೀರ್ ಅಹಮದ್ ಖಾನ್, 2028ರವರೆಗೂ ಸಿದ್ದರಾಮಯ್ಯ ಸಿಎಂ ಆಗಿರಬೇಕು. ಇಕ್ಬಾಲ್ ಹುಸೇನ್ ಡಿಕೆಶಿ ಸಿಎಂ ಆಗ್ತಾರೆ ಅಂದಿದ್ದಾರೆ. ಅದು ಅವರವರ ವೈಯಕ್ತಿಕ ಅಭಿಪ್ರಾಯ. ನನ್ನ ಕೇಳಿದ್ರೆ ಸಿದ್ದರಾಮಯ್ಯ ಸಿಎಂ ಆಗಿರ್ಲಿ ಅಂತಾನೆ ನಾನು ಹೇಳ್ತೀನಿ. ಆದ್ರೆ ಎಲ್ಲವನ್ನ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಹೈಕಮಾಂಡ್ ನಿರ್ಧಾರಕ್ಕೆ ನಾವು ಬದ್ಧರಾಗಿರ್ತೀವಿ ಅಂತಂದ್ರು. ಯಾವ ಕ್ರಾಂತಿನೂ ಇಲ್ಲ, ಏನೇನೂ ಇಲ್ಲ. ಸಿದ್ದರಾಮಯ್ಯ ಅವರೇ 28ವರೆಗೂ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ಈಗ ಸಿದ್ದರಾಮಯ್ಯನಿಗೆ ಬದಲಾವಣೆ ಮಾಡಬೇಕಾದ್ರೆ ನಮ್ಮಿಂದ ಯಾರಿಂದಲೂ ಸಾಧ್ಯ ಇಲ್ಲ. ರಾಹುಲ್ ಗಾಂಧಿಯಿಂದ, ACC ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆಯಿಂದ, ಸೋನಿಯಾ, ಯಾವ ಕ್ರಾಂತಿನೂ ಇಲ್ಲ, ಏನೇನೂ ಇಲ್ಲ. ಸಿದ್ದರಾಮಯ್ಯ ಅವರೇ 28ವರೆಗೂ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ಈಗ ಸಿದ್ದರಾಮಯ್ಯನಿಗೆ ಬದಲಾವಣೆ ಮಾಡಬೇಕಾದ್ರೆ ನಮ್ಮಿಂದ ಯಾರಿಂದಲೂ ಸಾಧ್ಯ ಇಲ್ಲ. ರಾಹುಲ್ ಗಾಂಧಿಯಿಂದ, ACC ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆಯಿಂದ, ಸೋನಿಯಾ, ಯಾವ
ಸಿದ್ದರಾಮಯ್ಯ ಅಧಿಕಾರ ಕೊಡಲ್ಲ, ಡಿಕೆ ಶಿವಕುಮಾರ್ ದೇವಸ್ಥಾನ ಬಿಡಲ್ಲ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ವ್ಯಂಗ್ಯವಾಡಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅಶೋಕ್, ಸಿದ್ದರಾಮಯ್ಯ ಗ್ಯಾಂಗ್ ಡಿನ್ನರ್ ಪಾಲಿಟಿಕ್ಸ್ ಮಾಡ್ತಾ ಇದೆ, ಡಿಕೆ ಶಿವಕುಮಾರ್ ಟೆಂಪಲ್ ರನ್ ಮಾಡ್ತಿದ್ದಾರೆ. ಅಧಿವೇಶನಕ್ಕೆ ಡಿಕೆ ಶಿವಕುಮಾರ್ ಬರ್ತಿಲ್ಲ, ಜನರ ತೆರಿಗೆ ಹಣದಲ್ಲಿ ದೇವಸ್ಥಾನ ರೌಂಡ್ ಹಾಕ್ತಿದ್ದಾರೆ. ಕಾಂಗ್ರೆಸ್ ಒಡೆದ ಮನೆಯಾಗಿದೆ. ಒಂದ್ ಕಡೆ ಡಿಕೆ ಶಿವಕುಮಾರ್ ದೆಹಲಿಯಲ್ಲಿದ್ದಾರೆ, ಮತ್ತೊಂದು ಕಡೆ ಸಿದ್ದರಾಮಯ್ಯ ದೆಹಲಿ ಕಡೆ ಕಾಲಿಡ್ತಾ ಇಲ್ಲ. ಇವರ ಕುರ್ಚಿ ಕಿತ್ತಾಟದಿಂದ ಸರ್ಕಾರ ಪಾಪರ ಆಗಿದೆ ಅಂತ ಕಿಡಿಕಾರಿದರು. ಇನ್ನು ಇದೇ ವಿಚಾರವಾಗಿ ಆರಕ ಜ್ಞಾನೇಂದ್ರ, ಬಿವೈ ರಾಘವೇಂದ್ರ ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ಇನ್ನೂ ಕೂಡ ಇವತ್ತಿಗೂ ಕೂಡ ಕಾಂಗ್ರೆಸ್ ನಾಯಕತ್ವ ಯಾರು ಅಂತ ಇನ್ನೂ ಗೊಂದಲದಲ್ಲೇ ಇದೆ. ಡಿ ಕೆ ಶಿವಕುಮಾರ್ ಒಂದು ಕಡೆ ಡೆಲ್ಲಿ ಸುತ್ತುತ್ತಾ ಇದ್ದಾರೆ, ಸಿದ್ದರಾಮಯ್ಯ ಡೆಲ್ಲಿ ಕಡೆ ಮಕಾನೂ ಆಗ್ತಾ ಇಲ್ಲ. ಅಲ್ಲಿ ಹೋದ್ರೆ ಎಲ್ಲಿ ಕರೆದು ಬದಲಾವಣೆ ಅಂತ ಹೇಳ್ಬಿಡ್ತಾರೆ ಅಂತ ಇವ್ರು ಹೆಜ್ಜೆನೇ ಇಕ್ತಾ ಇಲ್ಲ. ಅಲ್ಲಿ ಡಿ ಕೆ ಶಿವಕುಮಾರ್ ಡೆಲ್ಲಿ ಬಿಟ್ಟು ಬೆಂಗಳೂರು ಕಡೆ ಬರ್ತಾ ಇಲ್ಲ. ಅಂದರೆ ರಾಜೀನಾಮೆ ಕೊಡಬೇಕು. ಕಾರ್ಯಕರ್ತನಾಗಿದ್ದಾರೆ ಅಂತಂದರೆ ಉಪಮುಖ್ಯಮಂತ್ರಿಗೆ, ಕಾಂಗ್ರೆಸ್ ಅಧ್ಯಕ್ಷರಿಗೆ ರಾಜೀನಾಮೆ ಕೊಡಬೇಕಾಗ್ತದೆ. ಅದೇ ಇಂಟೆನ್ಷನ್ ಅಂತ ತಿಳ್ಕೊಂಡಿದ್ದೀನಿ. ಕಾರ್ಯಕರ್ತ ಅಂದರೆ ಅದೇ ಪದವಿಗೆ ರಾಜೀನಾಮೆ ಕೊಟ್ಟು ಕಾರ್ಯಕರ್ತರಾಗಿರಬೇಕು. ಮಾಡಲಿ, ಸಂತೋಷ. ಸಿದ್ದರಾಮಯ್ಯನವರು ಅಧಿಕಾರ ಬಿಡಲ್ಲ, ಡಿ ಕೆ ಶಿವಕುಮಾರ್ ಅವರು ದೇವಸ್ಥಾನ ಟೆಂಪಲ್ ರನ್ನು ಬಿಡಲ್ಲ. ಇಷ್ಟೇ ಕರ್ನಾಟಕದಲ್ಲಿ ಇವತ್ತು ಏನು ನಡೀತಾ ಇದೆ ಅಂದರೆ ಇಷ್ಟೇ. ಇವರು ಒಂದು ಕಡೆ ಟೆಂಪಲ್ ರನ್ನು, ಅವರ ಒಂದು ಕಡೆ ಡಿನ್ನರ್ ಪಾರ್ಟಿಗಳು, ಸಿದ್ದರಾಮಯ್ಯನವ್ರ ಗ್ಯಾಂಗು ಡಿನ್ನರ್ ಪಾರ್ಟಿ. ಇವೆರಡೇ ಕರ್ನಾಟಕಕ್ಕೆ ಪಿಕ್ಚರ್ ನಡೀತಾ ಇರೋದು. ಇವೆರಡೇ ಪಿಕ್ಚರ್. ಕುರ್ಚಿ ಗಲಾಟೆ ಮುಂದುವರಿಯೋದಲ್ಲ, ಇನ್ನೂ ಸ್ವಲ್ಪ ದಿವಸ ಕಾಯಿರಿ. ಎಂಟರ್ಟೈನ್ಮೆಂಟ್ ಏನೇನು ಆಗ್ತದೆ ನೋಡಿ. ಖಂಡಿತವಾಗೂ ಕಾಂಗ್ರೆಸ್ಸಿಗೆ 140 ಸ್ಥಾನ ಏನು ಬಂದಿದೆ ಅದು ಅಜೀರ್ಣ ಆಗಿದೆ. ಅದು ಅದರ ಆರೋಗ್ಯವನ್ನೇ ಹಾಳು ಮಾಡಿದೆ ಆ ಮೆಜಾರಿಟಿ. ಹಾಗಾಗಿ ಏನೆಲ್ಲ ಆಗ್ತದೆ ಅದರಲ್ಲೇ ಡಿವೈಡ್ ಆಗಿದೆ. ವಿರೋಧಿಗಳು ಅದರಲ್ಲೇ ಇದ್ದಾರೆ, ಪರವಾಗಿರೋರು ಅದರಲ್ಲೇ ಇದ್ದಾರೆ. ಹಾಗಾಗಿ ಅವರ ತಂತ್ರಕ್ಕೆ ಅವರೇ ಬಲಿಯಾಗ್ತಾ, ಆ ಪಕ್ಷವೇ ಬಲಿಯಾಗ್ತಾ ಇದೆ. ಸದ್ಯದಲ್ಲೇ ಸರ್ಕಾರ ಬಿದ್ದು ಹೋದರೂ ನೀವು ಆಶ್ಚರ್ಯಪಡಬೇಕಾಗಿದ್ದಿಲ್ಲ. ಆ ಪರಿಸ್ಥಿತಿಗಳು ಬರ್ತಾ ಇದೆ ಅಂತ ನನಗನ್ಸುತ್ತೆ. ಸ್ಪಷ್ಟವಾಗಿ ಇಬ್ಬರು ಕೂಡ ಪ್ರೆಸ್ ಮೀಟ್ ಮಾಡಿ ನೀವು 4 ಗೋಡೆ ಮತ್ತೆ ಏನು ಚರ್ಚೆ ಮಾಡಿದ್ರಿ ಆ ವಿಚಾರವನ್ನು ಹೊರಗಡೆ ಇಟ್ಬಿಟ್ಟು, ನಾನು ಮಾತನ್ನ ಮೀರಲ್ಲ ಅಂತ ಹೇಳಿದವರಂತ ಮುಖ್ಯಮಂತ್ರಿ ಹೇಳ್ತಿದ್ದಾರೆ. ಇನ್ನೊಂದು ಕಡೆ DCM ಅವರು ಇನ್ನೊಂದು ತರ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ನಿಮ್ಮಿಬ್ರು ಮತ್ತೆ ಏನ್ ನಡೆದಿದೆ, ನೀವೇ ಚಿಕನ್ ಮಟನ್ ಊಟ ಮಾಡಿಕೊಂಡು ಸಮಯವನ್ನ ಕಳೆಯೋದಕ್ಕೆ ಅಂತ ಒಂದು ಸ್ಪಷ್ಟವಾಗಿ ಜನರ ಮುಂದೆ ಏನ್ ನಡೆದಿದೆ ಅಂತ ಇಟ್ಟರೆ ಅದ್ರ ಜನರಿಗಾರ ಕೂಡ ಕ್ಲಾರಿಟಿ ಸಿಗುತ್ತೆ. ನಾಯಕತ್ವ ಬದಲಾವಣೆ ವಿಚಾರದ ಬಗ್ಗೆ ಮಾಜಿ ಪ್ರಧಾನಿ HD ದೇವೇಗೌಡರು ಪ್ರತಿಕ್ರಿಯಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿರೋ ಅವರು, ನಾನು ಯಾರ ಬಗ್ಗೆನೂ ಮಾತನಾಡಲ್ಲ, ಇವರ ನಾಟಕವನ್ನ ಈ ಹಿಂದೆ ನೋಡಿದ್ದೇವೆ. ಹಳ್ಳಿಯಲ್ಲಿ ನಾಟಕ ಮಾಡ್ತಾ ಇದ್ರು, ಅದನ್ನ ನೋಡ್ತಿದ್ವಿ. ಈಗ ಅದೇ ರೀತಿ ನಡೀತಾ ಇದೆ. ರಾಜ್ಯದ ದುರ್ದೈವ, ನಾವಿನ್ನೂ ಇದನ್ನ ನೋಡೋಕೆ ಬದುಕಿದ್ದೀವಿ. ದುರ್ದೈವವಾಗಿದೆ. ಅಯ್ಯೋ ರಾಮ, DKಶಿಯಷ್ಟು ಪೂಜೆ ನಾವು ಮಾಡೋದಕ್ಕಾಗೋದಿಲ್ಲ, ಅವರಷ್ಟು ಪೂಜೆ ಸಿದ್ದರಾಮಯ್ಯನೂ ಮಾಡೋಕ್ಕಾಗಲ್ಲ ಅಂತ ವ್ಯಂಗ್ಯವಾಡಿದ್ದಾರೆ. ಆಟ ಅಂತೇಳಿ ಹಿಂದೆ ನಾವು ನೋಡ್ತಾ ಇದ್ವಿ. ರಾಮಂದು, ರಾವಣಂದು ಅದನ್ನು ನೋಡ್ತಾ ಇದ್ದೆ ನಾನು. ಈಗ ಆ ರೀತಿ ನಡೀತಾ ಇದೆಯೇ ಅಂತ ನನ್ನ ಭಾವನೆ ಅಷ್ಟೆ. ಈ ರಾಜ್ಯದ ದುರ್ದೈವ, ನಾವಿನ್ನೂ ಬದುಕಿದ್ದೀವಿ ಇದನ್ನು ನೋಡೋದಕ್ಕಿಂತ ಅಷ್ಟೇ. ದುರ್ದೈವ. ಅಯ್ಯೋ ರಾಮ, ಅವ್ರ ಪೂಜೆ ನಾವು ಮಾಡೋಕ್ಕಾಗಲ್ಲ ಸರ್. ಅವ್ರು ಎಷ್ಟು ಪೂಜೆ ಮಾಡಿದ್ದಾರೆ, ಬಹುಶಃ ಸಿದ್ದರಾಮಯ್ಯನೂ ಮಾಡೋಕ್ಕಾಗಲ್ಲ. ಈ ಡೊಂಬರ್. ಹೊಸ ವರ್ಷದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಆಗಲಿದೆ ಅಂತ ಕಲಬುರಗಿಯಲ್ಲಿ ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ಹೇಳಿದ್ದಾರೆ. ಈ ಕುರಿತು ಮಾತನಾಡಿದ ಅವರು, ನಾನು ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದೇನೆ. ಈ ಬಾರಿ ಸ್ಥಾನಮಾನ ಸಿಗುತ್ತೆ ಅನ್ನೋ ವಿಶ್ವಾಸವಿದೆ. ಪಕ್ಷದ ವರಿಷ್ಠರು ಅವಕಾಶ ಮಾಡಿಕೊಡುವ ಬಗ್ಗೆ ನಂಬಿಕೆ ಇದೆ. ಪಕ್ಷದಲ್ಲಿ ಯಾವುದೇ ಗೊಂದಲ ಇದೆ. ನಾವು ಬ್ರದರ್ಸ್ ಅಂತ ಸಿಎಂ ಹಾಗೂ DCM ಸ್ಪಷ್ಟವಾಗಿ ಹೇಳಿದ್ದಾರೆ. ಹೀಗಾಗಿ ಪಕ್ಷದ ಹೈಕಮಾಂಡ್ ನಿರ್ಧಾರಕ್ಕೆ ನಾವೆಲ್ಲರೂ ಬದ್ಧರಾಗಿದ್ದೇವೆ ಅಂತ ಹೇಳಿದ್ದಾರೆ. ಈಗ ಹೊಸ ವರ್ಷದಲ್ಲಿ ಆಗ್ತದೆ, ಹೊಸ ವರ್ಷದಲ್ಲಿ ಆಗ್ತದಂಥ ಒಂದು ನಿರೀಕ್ಷೆ ಇದೆ, ಒಂದು ವಿಶ್ವಾಸ ಇದೆ. ಹೊಸ ವರ್ಷದಲ್ಲಿ ಒಂದು ಅವಕಾಶ ಮಾಡಿಕೊಡ್ತಾರೆ ನಮ್ಮ ಪಕ್ಷದ ಹೈಕಮಾಂಡು ಮತ್ತು ಮುಖಂಡರು, ವರಿಷ್ಠರು, ರಾಜ್ಯದ ಎಲ್ಲರೂ ಸೇರಿ ಒಂದು ತೀರ್ಮಾನ ತಗೊಳ್ತಾರೆ, ಒಂದು ಅವಕಾಶ ಸಿಗ್ತದೆ ಅಂತ ಇದೆ. ಇಲ್ಲ, ಇದರಲ್ಲಿ ನಮ್ಮಲ್ಲಿ ಏನು ಗೊಂದಲ ಇಲ್ಲ. ಮಾನ್ಯ ಮುಖ್ಯಮಂತ್ರಿಯವರು, ಉಪಮುಖ್ಯಮಂತ್ರಿಯವರು ಇಬ್ಬರೂ ಸೇರಿ ನಾವು ಬ್ರದರ್ಸ್ ಇದ್ದೀವಿ ಅಂತ ಹೇಳಿದ್ದಾರೆ. ಅಣ್ಣ ತಮ್ಮಂದಿರ ರೀತಿಯಿಂದ ನಾವು ಕೆಲಸ ಮಾಡ್ತಾಯಿದ್ವಿ, ಜನದ ಒಂದು ಹಿತಕ್ಕಾಗಿ ನಾವು ಕೆಲಸ ಮಾಡ್ತಾಯಿದ್ದೀವಿ ಅಂತ ಹೇಳಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಯವರು ಮತ್ತು ಉಪಮುಖ್ಯಮಂತ್ರಿಯವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಪಕ್ಷದ ಹೈಕಮಾಂಡ್ ಸುಪ್ರೀಂ ಇದೆ, ಅವ್ರು ಏನು ತೀರ್ಮಾನ ತಗೊಳ್ತಾರೆ ಅದಕ್ಕೆ ನಾವು ಬದ್ಧರಾಗಿದ್ದೀವಿ ಅಂತ ಹೇಳಿದ್ದಾರೆ. ದ್ವೇಷ ಭಾಷಣ ಕಾಯ್ದೆ ಹಿಂಪಡೆಯುವಂತೆ ಆಗ್ರಹಿಸಿ ಯಾದಗಿರಿಯಲ್ಲಿ ಬಿಜೆಪಿ ಪ್ರತಿಭಟನೆ ನಡೆಸಿದೆ. ಬಿಜೆಪಿಯ ಜಿಲ್ಲಾಧ್ಯಕ್ಷ ಬಸವರಾಜ್ ವಿಭೂತಿಹಳ್ಳಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆದಿದ್ದು, ಪ್ರತಿಭಟನೆಯಲ್ಲಿ ಬಿಜೆಪಿಯ ಕಾರ್ಯಕರ್ತರು ಭಾಗಿಯಾಗಿದ್ದಾರೆ.
ಇತ್ತ ಬೆಳಗಾವಿಯಲ್ಲೂ ದ್ವೇಷ ಭಾಷಣ ಕಾಯ್ದೆ ಹಿಂಪಡೆಯುವಂತೆ ಬಿಜೆಪಿ ಪ್ರತಿಭಟನೆ ನಡೆಸಿತು. ನಗರದ ಚೆನ್ನಮ್ಮ ವೃತ್ತದಿಂದ ಡಿಸಿ ಕಚೇರಿವರೆಗೆ ಪಾದಯಾತ್ರೆ ಮಾಡಿ ಸರ್ಕಾರದ ವಿರುದ್ಧ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪುತ್ತೂರಿನಲ್ಲೂ ಕೂಡ ದ್ವೇಷ ಭಾಷಣ ಕಾಯ್ದೆ ವಿರುದ್ಧ ಬಿಜೆಪಿ ಘಟಕದಿಂದ ಪ್ರತಿಭಟನೆ ಮಾಡಲಾಯಿತು. ಪುತ್ತೂರಿನ ಮಿನಿ ವಿಧಾನಸೌಧ ಮುಂದೆ ಪ್ರತಿಭಟನಾಕಾರರು ಪ್ರತಿಭಟನೆ ನಡೆಸಿದರು. ಕೊಪ್ಪಳದಲ್ಲೂ ಕೂಡ ದ್ವೇಷ ಭಾಷಣ ಕಾಯ್ದೆ ವಿರೋಧಿಸಿ ಪ್ರತಿಭಟನೆ ಮಾಡಲಾಯಿತು. ನಗರದ ಅಶೋಕ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ದ್ವೇಷ ಭಾಷಣ ಕಾಯ್ದೆ ಜಾರಿಯಾಗಬಾರದು ಅಂತ ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ. ಅದರ ಜೊತೆಗೆ ಗದಗದಲ್ಲೂ ಕೂಡ ದ್ವೇಷ ಭಾಷಣ ಕಾಯ್ದೆ ವಿರೋಧಿಸಿ ಪ್ರತಿಭಟನೆ ನಡೆಸಲಾಗಿದೆ. ರಸ್ತೆಯಲ್ಲಿ ಮಾನವ ಸರಪಳಿ ನಿರ್ಮಿಸಿ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಧಾರವಾಡದಲ್ಲೂ ಕೂಡ ದ್ವೇಷ ಭಾಷಣ ಮಸೂದೆ ಖಂಡಿಸಿ ಬಿಜೆಪಿ ಪ್ರತಿಭಟನೆ ಮಾಡಿತು. ಈ ಸರ್ಕಾರ ಜನರ ವಾಕ್ ಸ್ವಾತಂತ್ರ್ಯ ಕಸಿಯುವ ಕೆಲಸ ಮಾಡ್ತಿದೆ ಅಂತ ಕಿಡಿಕಾರಿದ್ರು. ಮಂಡ್ಯದಲ್ಲೂ ಕೂಡ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಬಿಜೆಪಿಯ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ದಾರೆ. ಸಂವಿಧಾನದ ವಿರುದ್ಧವಾಗಿ ಈ ಮಸೂದೆ ಜಾರಿ ಮಾಡದಂತೆ ಪ್ರತಿಭಟನಾ ನಿರತರು ಆಗ್ರಹಿಸಿದ್ದಾರೆ. ಹಾವೇರಿಯಲ್ಲೂ ಕೂಡ ದ್ವೇಷ ಭಾಷಣ ಮಸೂದೆ ವಿರೋಧಿಸಿ ಬಿಜೆಪಿಯ ಕಾರ್ಯಕರ್ತರು ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿದ್ದಾರೆ. ಸರ್ಕಾರ ಕೂಡಲೇ ಕಾಯ್ದೆ ವಾಪಸ್ ಪಡೆಯಬೇಕು ಅಂತ ಆಗ್ರಹಿಸಲಾಗಿದೆ. ಚಿತ್ರದುರ್ಗದಲ್ಲೂ ಕೂಡ ದ್ವೇಷ ಭಾಷಣ ಕಾಯ್ದೆ ವಿರೋಧಿಸಿ ಬಿಜೆಪಿಯ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ದಾರೆ. ದ್ವೇಷ ಭಾಷಣ ಕಾಯ್ದೆ ಮೂಲಕ ಜನರ ವಾಕ್ ಸ್ವಾತಂತ್ರ್ಯ ಕಸಿಯೋಕೆ ಯತ್ನಿಸುತ್ತಿದ್ದಾರೆ ಇವರು ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ದ್ವೇಷ ಭಾಷಣ ಕಾಯ್ದೆ ವಿಚಾರವಾಗಿ ಬೆಂಗಳೂರಿನಲ್ಲಿ ಮಾತನಾಡಿದ ವಿಪಕ್ಷ ನಾಯಕ ಆರ್ ಅಶೋಕ್, ದ್ವೇಷ ಭಾಷಣದ ಬಗ್ಗೆ ಮಾತನಾಡಲು ವಿರೋಧ ಪಕ್ಷದವರಿಗೆ ಅವಕಾಶ ಕೊಡದೆ ವಿಧೇಯಕ ಪಾಸ್ ಮಾಡಿಕೊಂಡಿದ್ದಾರೆ. ಈ ಮೂಲಕ ವಿಪಕ್ಷಗಳನ್ನು ಟಾರ್ಗೆಟ್ ಮಾಡಿ ಜೈಲಿಗೆ ಕಳುಹಿಸಲು ತಂದಿರುವ ವಿಧೇಯಕವಾಗಿದೆ. ಕಾಂಗ್ರೆಸ್ ಭ್ರಷ್ಟಾಚಾರ ವೈಫಲ್ಯಗಳ ಬಗ್ಗೆ ಜನರು ಅವರ ಭಾವನೆಯನ್ನ ವ್ಯಕ್ತಪಡಿಸಲು ಆಗಲ್ಲ. ನಾವು ಈ ವಿಧೇಯಕವನ್ನು ಒಪ್ಪಲ್ಲ. ಗವರ್ನರ್ ಭೇಟಿಯಾಗಿ ಈ ವಿಧೇಯಕಕ್ಕೆ ತಡೆ ನೀಡುವಂತೆ ಮನವಿ ಮಾಡ್ತೇವೆ ಎಂದಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಆರ್ ಜ್ಞಾನೇಂದ್ರ, ಬಿವೈ ರಾಘವೇಂದ್ರ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಪ್ರಮುಖವಾದಂಥ ಬಿಲ್ಲು ವಾಕ್ ಸ್ವಾತಂತ್ರ್ಯ ಅದನ್ನು ರದ್ದು ಮಾಡುವಂಥ ಸಂದರ್ಭದಲ್ಲಿ ಚರ್ಚೆಗೆ ಅವಕಾಶ ಕೊಡಬೇಕಾಯಿತು. ಯಾರೋ ಒಬ್ಬರು ಬೇರೆ ಎಲ್ಲಿಗೆ ಬಂದುಬಿಟ್ರೆ 5 ನಿಮಿಷ ಮುಂದೆ ಹಾಕಿದರೆ ಸಾಲ್ವ್ ಆಗಿರೋದು. ಎಲ್ಲದಕ್ಕೂ ಮುಂದೆ ಹಾಕಿದ್ದೀರಾ, ಇದಕ್ಕೆ ಮಾತ್ರ ಯಾಕೆ ಮುಂದೆ ಹಾಕೋಕ್ಕಾಗಲ್ಲ? ಇನ್ನೂ ನಾವು ಬರ್ತಾ ಇದ್ದಂಗೆ ಮುಂದೆ ಹಾಕ್ಬಿಡ್ತೀರಾ. ಇಲ್ಲಿ ಒಂದು ರೀತಿ ಸ್ಪೀಕರ್ ಅವರು ನಡೆ ಎಡವಿದ್ದಾರೆ ಅಂತ ಅನಿಸುತ್ತೆ. ದ್ವೇಷ ಭಾಷಣದ ಮಸೂದೆಯನ್ನು ಮೊನ್ನೆ ನಮ್ಮ ಪ್ರತಿಭಟನೆಯ ನಡುವೆ ವಿಧಾನಸಭೆಯಲ್ಲಿ ಕಾಂಗ್ರೆಸ್ ಪಾಸ್ ಮಾಡ್ಕೊಂಡಿದೆ. ಕಾಂಗ್ರೆಸ್ಸಿನ ಹಣೆ ಬರವೇ ಹಾಗೆ. 75ನೇ ಇಸ್ವಿನಲ್ಲಿ ಸಂವಿಧಾನದ ಕತ್ತನ್ನು ಹಿಚ್ಚಿ ಜನರಿಗೆ ಸಂವಿಧಾನ ಕೊಟ್ಟಂಥ ಎಲ್ಲ ಹಕ್ಕುಗಳನ್ನು ಕಸ್ತಿತ್ತು. ದ್ವೇಷ ಭಾಷಣದ ಬಿಲ್ಲಿನ ಹೆಸರಿನಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಏನು ಸಂವಿಧಾನ 1901ನಲ್ಲಿ ಕೊಟ್ಟಿತ್ತು ಅದನ್ನು ಕಸಿಯುವಂಥ ಪ್ರಯತ್ನ ಆಗಿದೆ. ಅಂಬೇಡ್ಕರ್ ಅವರಿಗೆ ಸಂವಿಧಾನದಲ್ಲಿ ತನ್ನ ಆಶಯವನ್ನು ವ್ಯಕ್ತಪಡಿಸಿರ್ತಕ್ಕಂಥ ಅಂಬೇಡ್ಕರ್ ಅವರಿಗೆ ನಿಜವಾಗಲೂ ಕೂಡ ಕಾಂಗ್ರೆಸ್ ಅಪಮಾನ ಮಾಡಿದೆ. ಯಾಕಂದರೆ ಪ್ರಜಾಪ್ರಭುತ್ವದಲ್ಲಿ ಟೀಕೆ ಮಾಡುವ, ವ್ಯವಸ್ಥೆಯನ್ನು ಪ್ರಶ್ನೆ ಮಾಡುವ ಎಲ್ಲ ಹಕ್ಕುಗಳು ಇರಬೇಕಾಗ್ತದೆ. ಅದು ಪ್ರಜಾಪ್ರಭುತ್ವದ ಸೌಂದರ್ಯ. ನಿನ್ನೆ ಶಿಕಾರಿಪುರ ನಾವು ಪ್ರತಿಭಟನೆ ಮಾಡಿದ್ವಿ. ನಮ್ಮ ಹಿರಿಯ ನಾಯಕರಂತ ಜ್ಞಾನೇಂದ್ರ ಅವರಲ್ಲಿ ವಿಧಾನಸಭೆಯಲ್ಲೇ ಅವರು ನಮ್ಮ ಚನ್ನಬಸಪ್ಪನವರ ನೇತೃತ್ವದಲ್ಲಿ, ನಮ್ಮ ವಿಧಾನ ಪರಿಷತ್ ಸದಸ್ಯ ಅರುಣ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ಆಯಿತು. ವಾರಂಟಿ ಇಲ್ಲದಂಥ ಗ್ಯಾರಂಟಿ ಕಾರ್ಯಕ್ರಮಗಳನ್ನು ಕೊಟ್ಟು ಜನ ಚೀತು ಅಂತ ಏನು ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಇವತ್ತು ವಿರೋಧ ಪಕ್ಷಗಳ ಒಂದು ಹೋರಾಟವನ್ನ ಹತ್ತಿಕ್ಕುವಂತ ಎಲ್ಲ ಷಡ್ಯಂತ್ರವನ್ನ ಈ ಒಂದು ಮಸೂದೆ ಮುಖಾಂತರ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ನಮಗೆ ಆತಂಕ ಇರೋದೇನು ಅಂದ್ರೆ, ಇವತ್ತು ನಮ್ಮ ದೇಶದ, ನಮ್ಮ ರಾಜ್ಯದ ನಾಡು ನುಡಿ ವಿಚಾರದಲ್ಲೂ ಕೂಡ ನಾಳೆ ಹೋರಾಟಗಳು ನಾವು ತೆಗೆದುಕೊಂಡ್ರೆ ಅದನ್ನು ಕೂಡ ಕಟ್ ಮಾಡುವಂತ ಒಂದು ಅಭಿವ್ಯಕ್ತ ಸ್ವಾತಂತ್ರ್ಯವನ್ನ ತೆಗೆದುಹಾಕುವಂತ ಅಂಬೇಡ್ಕರ್ ಅವರು ಕೊಟ್ಟಂತ ಆ ಸಂವಿಧಾನದ ಒಂದು ಚೌಕಟ್ಟಲ್ಲಿ ಕೊಟ್ಟಂತ ಅಧಿಕಾರವನ್ನ ಕಿತ್ಕೊಳ್ಳುವಂತ ಒಂದು ಎಲ್ಲ ಷಡ್ಯಂತ್ರವನ್ನು ಕೂಡ ಮಾಡ್ತಾ ಇದ್ದಾರೆ. ಅಕ್ರಮ ಆಸ್ತಿ ಗಳಿಕೆ ಪ್ರಕರಣ ಸಂಬಂಧ ಸಚಿವ ಜಮೀರ್ ಅಹಮದ್ ಖಾನ್ ಅವರ ಪಿಎ ಮನೆ ಮೇಲೆ ಲೋಕಾಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಬೆಂಗಳೂರಿನ ಹಲ್ಸೂರಿನ ಮನೆ ಸೇರಿ ರಾಜ್ಯದ 10 ಕಡೆ ಲೋಕಾಯುಕ್ತ ದಾಳಿಯಾಗಿದೆ. ಇನ್ನು ಸರ್ಫರಾಜ್ ಖಾನ್ಗೆ ಸೇರಿದ 5 ಮನೆ ಮೇಲೆ ದಾಳಿ ನಡೆಸಲಾಗಿದ್ದು, ಸರ್ಫರಾಜ್ ಖಾನ್ ಕೊಡಗಿನ ಮನೆ ಕೂಡ ಸೇರಿ ಕೆಲ ರೆಸಾರ್ಟ್ಗಳ ಮೇಲೂ ದಾಳಿ ನಡೆಸಲಾಗಿದೆ. ದಾಖಲೆ ಕೂಡ ಪರಿಶೀಲನೆ ಮಾಡಲಾಗುತ್ತಿದೆ. ಇನ್ನು ಆಪ್ತನ ಮನೆ ಮೇಲೆ ರೇಡ್ ವಿಚಾರವಾಗಿ ಮೈಸೂರಿನಲ್ಲಿ ಮಾತನಾಡಿದ ಜಮೀರ್ ಅಹಮದ್ ಖಾನ್, ಈಗ ನನಗೆ ವಿಷಯ ಗೊತ್ತಾಯಿತು. ಸರ್ಫರಾಜ್ ಖಾನ್ ತಂದೆ ಬಹಳ ಶ್ರೀಮಂತರು, ಅವರ ಬಳಿ ಸಾಕಷ್ಟು ಆಸ್ತಿ ಇದೆ. ಅವರು ಜನರ ಸೇವೆ ಮಾಡುವ ಉದ್ದೇಶದಿಂದ ಸರ್ಕಾರಿ ಕೆಲಸಕ್ಕೆ ಸೇರಿದ್ರು. ಏನ್ ಬೇಕಾದ್ರೂ ತನಿಖೆ ಆಗ್ಲಿ ಅಂತ ಹೇಳಿದ್ರು. ಮರ್ಯಾದಾ ಹತ್ಯೆ ಖಂಡಿಸಿ ಧಾರವಾಡ ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ಮಾಡಲಾಗಿದೆ. ಮಹಿಳಾ ದೌರ್ಜನ್ಯ ವಿರೋಧಿಸಿ ಒಕ್ಕೂಟ ಸಂಘಟನೆಯಿಂದ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಅನ್ಯಜಾತಿ ಯುವಕನನ್ನ ವಿವಾಹವಾಗಿದ್ದಕ್ಕೆ ಹತ್ಯೆ ಮಾಡಿದ್ದು ಖಂಡನೀಯ. ಹತ್ಯೆ ಮಾಡಿದವರಿಗೆ ಕಠಿಣ ಶಿಕ್ಷೆ ಆಗಬೇಕು. ಗರ್ಭಿಣಿಯನ್ನ ಹತ್ಯೆ ಮಾಡಿದ್ದು ಎಷ್ಟು ಸರಿ? ಈ ಪ್ರಕರಣದ ಸೂಕ್ತ ತನಿಖೆ ಆಗಬೇಕು. ಹತ್ಯೆಗೈದವರಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಆಗ್ರಹಿಸಿದ್ದಾರೆ.
ಮರ್ಯಾದಾ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಘಟನೆ ನಡೆದ ಇನಾಂ ವೀರಾಪುರ ಗ್ರಾಮದಲ್ಲಿ ಭಯದ ವಾತಾವರಣ ನಿರ್ಮಾಣ ಆಗಿದೆ. ಹೀಗಾಗಿ ದಲಿತರಿಗೆ ಸೂಕ್ತ ರಕ್ಷಣೆ ನೀಡುವಂತೆ ದಲಿತ ಮುಖಂಡ ಶ್ರೀಧರ್ ಕಂದಗಲ್ ಆಗ್ರಹಿಸಿದ್ದಾರೆ. ವಿವೇಕಾನಂದ ಮತ್ತು ಇತರೆ ದಲಿತ ಕುಟುಂಬಗಳಿಗೆ ರಕ್ಷಣೆ ನೀಡಬೇಕು ಅಂತ ಒತ್ತಾಯಿಸಿದ್ದಾರೆ. ಇನ್ನು ಮರ್ಯಾದಾ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣವನ್ನು ಸಿಬಿಐಗೆ ಹಸ್ತಾಂತರಿಸುವಂತೆ ಮಾನ್ಯಾಳ ಪತಿ ವಿವೇಕಾನಂದ ಆಗ್ರಹಿಸಿದ್ದಾರೆ. ಈ ಕುರಿತು ಮಾತನಾಡಿದ ಅವರು, ಪೊಲೀಸರು ಇರೋದಕ್ಕೆ ನನ್ನ ತಾಯಿ ಇನ್ನೂ ಬದುಕಿದ್ದಾರೆ. ಈ ಕೊಲೆಗೆ ಊರಿನವರ ಸಹಕಾರ ಇದೆ. ಘಟನೆ ನಡೆದಾಗ ಯಾರೂ ಸಹಾಯಕ್ಕೆ ಬಂದಿಲ್ಲ. ಊರಿನವರ ಬೆಂಬಲ ಆರೋಪಿಗಳಿಗಿದೆ. ಹೀಗಾಗಿ ಈ ಪ್ರಕರಣ ಸಿಬಿಐಗೆ ವಹಿಸಬೇಕು ಅಂತ ಆಗ್ರಹಿಸಿದ್ದಾರೆ. ನಮ್ಮ ತಾಯಿಯವ್ರ ಸ್ಥಿತಿ ಇನ್ನೂ ಡಾಕ್ಟರ್ ಇದೆ ಮಾಡತ್ತಿಲ್ಲ ಸರ್. ಇವಾಗ ಕಣ್ಣು ತೆಗೆದಿದ್ದಾರೆ ಸರ, ಗೊತ್ತಾಯಿಡತ್ತಿಲ್ಲ ಸರ್. ಯಾರನ್ನು ಹೋಗಿ ಓದಿರಿದ್ರಿ ಸರ್, ಗೊತ್ತಾಯಿಡತ್ತಿಲ್ಲ. ಇನ್ನೂ ಹೇಳಕ್ಕೆ ಬರೋದಿಲ್ಲ ಅನ್ನೋದು ಮಾತಾಡ್ತಾರೆ ಸರ್. ಡಾಕ್ಟರ್ ಭಾಳ ಅನ್ಯಾಯ ಆಗೈತೆ ಸರ್ ನಮ್ಮ ಫ್ಯಾಮಿಲಿಗೆ. ಇದು ಪೊಲೀಸವ್ರು ನಮ್ಗೆ ಹೆಲ್ಪ್ ಮಾಡಿದ್ದಾರೆ ಸರ್. ಆದರೆ ಇಷ್ಟು ಡಿಲೇ ಆಗುತ್ತೆ ಸರ್. DC ಅವರಿಂದ, ಸಮಾಜ ಕಲ್ಯಾಣ ಇಲಾಖೆಯವರಿಂದ ಭಾಳ ಡಿಲೇ ಆಗುತ್ತೆ ಸರ್. ಇಂಥ ಕೆಟ್ಟ ಇದಾಗೈತೆ ಅಂದರೂ ಸರ್ ಜಲ್ದಿ ಬಂದು ನೋಡೋಂಥ ಮನಸ್ಸತ್ತು ಅವ್ರ ಹತ್ರನೂ ಇಲ್ಲ ಸರ್. ನಾನು ಊರನವ್ರ ಹತ್ರ ಅಷ್ಟೇ ಇಲ್ಲ ಅಂತ ಅಂದಿಸಿಕೊಂಡಿದ್ದೆ ಸರ್. ಇಲ್ಲಿ DC ಮೇಡಮ್ 3ನೇ ದಿನ ಸಂಜೆ ಕಡೆ ಅದು ಬೆಳಗ್ಗೆ ಇದು ಪ್ರೆಸ್ ಮೀಟ್ ಕೊಟ್ಟಾಗ ಇಂದ ಬಂದಾರ ಸರ್ ಅವ್ರು ನಿನ್ನೆ. ಮರ್ಯಾದೆ ಹತ್ಯೆ ಪ್ರಕರಣ ಸಂಬಂಧ ಹುಬ್ಬಳ್ಳಿಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವಂತಹ ಗಾಯಾಳುಗಳನ್ನು ಶಾಸಕ ಮಹೇಶ್ ತೆಂಗಿನಕಾಯಿ ಮತ್ತು ಪರಿಷತ್ನ ಸದಸ್ಯ FH ಜಕ್ಕಪ್ಪ ಭೇಟಿಯಾಗಿದ್ದಾರೆ. ಬಳಿಕ ಮಾಧ್ಯಮಗಳ ಜೊತೆ ಮಾತನಾಡಿರುವಂತಹ ಮಹೇಶ್ ತೆಂಗಿನಕಾಯಿ, ತಪ್ಪಿತಸ್ಥರು ಯಾರೇ ಇದ್ರೂ ಸರ್ಕಾರ ಶಿಕ್ಷೆ ಕೊಡುವಂತಹ ಕೆಲಸವನ್ನು ಮಾಡಬೇಕು. ಆಸ್ಪತ್ರೆಯಲ್ಲಿನ ಗಾಯಾಳುಗಳ ಖರ್ಚನ್ನ ಜಿಲ್ಲಾಡಳಿತ ಭರಿಸಬೇಕು ಅಂತ ಹೇಳಿದ್ದಾರೆ. ಹಾಡಹಗಲೇ ಮನೆಗೆ ನುಗ್ಗಿ ಮಾಲೀಕನಿಗೆ ಹಿಗ್ಗಾಮುಗ್ಗ ಥಳಿಸಿ ಮನೆಯಲ್ಲಿದ್ದ ವಸ್ತುಗಳನ್ನು ಕಳ್ಳರು ಕದ್ದು ಪರಾರಿಯಾಗಿರೋ ಘಟನೆ ಚಿಕ್ಕಬಳ್ಳಾಪುರದ ಹಳೆ ಉಪ್ಪಾರ ಹಳ್ಳಿಯಲ್ಲಿ ನಡೆದಿದೆ. ತೋಟಕ್ಕೆ ಹೋಗಿ ಮನೆಗೆ ವಾಪಸ್ ಬಂದ ಮೇಲೆ ಕಳ್ಳರು ಅಟ್ಯಾಕ್ ಅನ್ನು ಮಾಡಿದ್ದು ಮನೆಯಲ್ಲಿದ್ದ 20,000 ಹಣ ದೋಚಿ ಎಸ್ಕೇಪ್ ಆಗಿದ್ದಾರೆ. ಸ್ಥಳಕ್ಕೆ ಗೌರಿಬಿದನೂರು ಗ್ರಾಮಾಂತರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಮಾಡಿದ್ರು. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲಿನ ಹಿಂಸಾಚಾರ ಹೆಚ್ಚಾಗಿದೆ. ಹೀಗಾಗಿ ಬಾಂಗ್ಲಾದೇಶದಲ್ಲಿರುವ ಹಿಂದೂಗಳನ್ನು ರಕ್ಷಣೆ ಮಾಡುವಂತೆ ಒತ್ತಾಯಿಸಿ ಬೆಳಗಾವಿಯ ಹುಕ್ಕೇರಿ ಪಟ್ಟಣದಲ್ಲಿ ಶ್ರೀರಾಮ ಸೇನೆ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ. ಇನ್ನು ಯಾದಗಿರಿಯಲ್ಲೂ ಕೂಡ ಹಿಂದೂಗಳ ಮೇಲಿನ ದೌರ್ಜನ್ಯ ಖಂಡಿಸಿ ಭಜರಂಗ ದಳ ಕಾರ್ಯಕರ್ತರು ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ. ಬಾಂಗ್ಲಾ ಆಡಳಿತಾಧಿಕಾರಿ ನೋಬಲ್ ಯುನಸ್ ಪ್ರತಿಕೃತಿ ದಹಿಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ರಾಯಚೂರಿನಲ್ಲೂ ಬಾಂಗ್ಲಾ ಹಿಂದೂಗಳನ್ನು ರಕ್ಷಿಸಿ ಅಂತ ಬಿಎಚ್ಪಿ ಹಾಗೂ ಬಜರಂಗ ದಳ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ. ಕೂಡಲೇ ಭಾರತ ಸರ್ಕಾರ ಬಾಂಗ್ಲಾದೇಶಿ ಹಿಂದೂಗಳನ್ನು ರಕ್ಷಣೆ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. 2 ವರ್ಷದ ಗಂಡು ಮಗುವನ್ನು 50,000ಕ್ಕೆ ತಾಯಿ ಮಾರಾಟ ಮಾಡಿರೋ ಘಟನೆ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ನಗರದಲ್ಲಿ ನಡೆದಿದೆ. ಓರ್ವ ಮುಸ್ಲಿಂ ವ್ಯಕ್ತಿಯ ಮಧ್ಯಸ್ಥಿಕೆಯಲ್ಲಿ ಮಗು ಮಾರಾಟ ಮಾಡಿರೋ ಆರೋಪ ಕೇಳಿ ಬರ್ತಿದೆ. ಚಂದ್ರಪ್ಪ ಹಾಗೂ ಮಗುವಿನ ತಾಯಿ ಐಶ್ವರ್ಯ ಕೊಪ್ಪಳ ಮೂಲದ 4 ಜನರಿಗೆ ಮಗು ಮಾರಿದ್ದಾರೆ ಎನ್ನಲಾಗ್ತಿದೆ. ಚಂದ್ರಪ್ಪ ಹಾಗೂ ಐಶ್ವರ್ಯ ನಡುವೆ ಅಕ್ರಮ ಸಂಬಂಧ ಹಿನ್ನೆಲೆ ಮಗು ಮಾರಿದ್ದಾರೆ ಎನ್ನುವ ಶಂಕೆ ಇದ್ದು ಆರೋಪಿ ಐಶ್ವರ್ಯಾಳನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ಮಗಳನ್ನ ಮದುವೆ ಮಾಡಿಕೊಡ್ಲಿಲ್ಲ ಅಂತ ಕಿರಾತಕನೊಬ್ಬ ಮಹಿಳೆಗೆ ಬೆಂಕಿ ಹಚ್ಚಿ ಕ್ರೌರ್ಯ ಮೆರೆದಿದ್ದಾನೆ. ಬೆಂಗಳೂರಿನ ಬಸವೇಶ್ವರ ನಗರದ ಸಾಣೆಗುರುವನಹಳ್ಳಿಯಲ್ಲಿ ಘಟನೆ ನಡೆದಿದೆ. ಗೀತಾ ಬೆಂಕಿ ದಾಳಿಗೆ ತುತ್ತಾದ ಮಹಿಳೆ ಮುತ್ತಿಗೆ ಎಂಬಾತ ಕೃತ್ಯ ಎಸಗಿದ್ದಾನೆ. ಗೀತಾ ಮತ್ತು ಆಕೆಯ ಮಗಳ ಜೊತೆ ಸಲುಗೆಯಿಂದ ಆರೋಪಿ ಮಗಳನ್ನ ಮದುವೆ ಮಾಡಿಕೊಡು ಅಂತ ಪೀಡಿಸ್ತಾ ಇದ್ದಂತೆ. ಮದುವೆ ಮಾಡೋಕೆ ನಿರಾಕರಣೆ ಮಾಡಿದ್ದಕ್ಕೆ ಸಿಟ್ಟಿನಿಂದ ಗೀತಾ ಅವರ ಮೇಲೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ್ದಾನೆ. ಗೀತಾಗೆ 50% ಸುಟ್ಟ ಗಾಯಗಳಾಗಿದ್ದು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಮಲ್ಲೇಶ್ವರಂ ಉಪವಿಭಾಗದ ಎಸಿಪಿ ಕೃಷ್ಣಮೂರ್ತಿ ಹೋಟೆಲ್ ಮಾಲೀಕರೊಬ್ಬರಿಂದ ಲಂಚ ಪಡಿತಾ ಇದ್ದಾಗ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಮಹಾಲಕ್ಷ್ಮಿ ಲೇಔಟ್ನಲ್ಲಿರುವ ಎಸಿಪಿ ಕಚೇರಿಯಲ್ಲೇ ಈ ಕಾರ್ಯಾಚರಣೆ ನಡೆದಿದ್ದು ಭ್ರಷ್ಟ ಅಧಿಕಾರಿಯನ್ನ ಲೋಕಾಯುಕ್ತ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಖಾಸಗಿ ಹೋಟೆಲ್ ಮಾಲೀಕನಿಗೆ ಹೋಟೆಲ್ ಸುಗಮವಾಗಿ ನಡೆಯಬೇಕಂದ್ರೆ ತಿಂಗಳಿಗೆ 32,000 ರೂಪಾಯಿ ಮಾಮೂಲಿ ನೀಡಬೇಕು ಅಂತ ಎಸಿಪಿ ಬೇಡಿಕೆ ಇಟ್ಟಿದ್ರು. ಈ ಬಗ್ಗೆ ಲೋಕಾಯುಕ್ತಕ್ಕೆ ಹೋಟೆಲ್ ಮಾಲೀಕ ದೂರು ಕೊಟ್ಟಿದ್ದು ಎಸಿಪಿ ಜೊತೆಗಿನ ಸಂಭಾಷಣೆ ವಿಡಿಯೋ ಲಭ್ಯವಾಗಿತ್ತು. ಇದರ ಆಧಾರದ ಮೇಲೆ ಎಸಿಪಿಯನ್ನ ವಶಕ್ಕೆ ಪಡೆಯಲಾಗಿದೆ. ಹೊಸ ವರ್ಷಕ್ಕೆ ದಿನಗಣನೆ ಹಿನ್ನೆಲೆಯಲ್ಲಿ ನಗರದಲ್ಲಿ ಬಂದೋಬಸ್ತ್ ಹೇಗಿದೆ ಅನ್ನೋದನ್ನ ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಪರಿಶೀಲನೆ ನಡೆಸಲಿದ್ದಾರೆ. ಟ್ರಿನಿಟಿ ಸರ್ಕಲ್, ಕಾವೇರಿ ಎಂಪೋರಿಯಂ, ಬ್ರಿಗೇಡ್ ರಸ್ತೆ, ಚರ್ಚ್ ಸ್ಟ್ರೀಟ್, LIC ಬಿಲ್ಡಿಂಗ್ ಜಂಕ್ಷನ್, MG ರೋಡ್ಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಲಿದ್ದಾರೆ. ಸಂಜೆ 6 ಗಂಟೆಗೆ ಮುಂಜಾಗ್ರತಾ ಕ್ರಮಗಳ ಕುರಿತು ಪರಿಶೀಲನೆ ಮಾಡಲಾಗುತ್ತೆ. ಹೊಸ ವರ್ಷಕ್ಕೆ ಬಿಎಂಟಿಸಿ ಹೆಚ್ಚುವರಿ ಬಸ್ ಸೇವೆಯನ್ನು ಒದಗಿಸಿದೆ. ಡಿಸೆಂಬರ್ 31ರ ರಾತ್ರಿ 11 ಗಂಟೆಯಿಂದ ಜನವರಿ 1ರ ರಾತ್ರಿ 2 ಗಂಟೆ ತನಕ ಹೆಚ್ಚುವರಿ ಬಸ್ಗಳು ಸಂಚರಿಸಲಿದೆ. MG ರೋಡ್, ಬ್ರಿಗೇಡ್ ರೋಡ್ನಿಂದ ಬಸ್ಗಳು ಸಂಚಾರ ಮಾಡಲಿದೆ. ಒಟ್ಟು 70 ಹೆಚ್ಚುವರಿ ಬಿಎಂಟಿಸಿ ಬಸ್ಗಳು ಸಂಚಾರ ಮಾಡಲಿದೆ. ಸಿಎಂ ಡಿಕೆ ಶಿವಕುಮಾರ್ ತವರೂರು ದೊಡ್ಡಾಲಹಳ್ಳಿ ಗ್ರಾಮದಲ್ಲಿರುವಂತಹ ಶಾಲಾ ಆವರಣಕ್ಕೆ ಕಾಡಾನೆಯೊಂದು ಎಂಟ್ರಿ ಕೊಟ್ಟಿದೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಕನಕಪುರದ ದೊಡ್ಡಾಲಹಳ್ಳಿ ಗ್ರಾಮದಲ್ಲಿ ಘಟನೆ ನಡೆದಿದ್ದು ಆನೆ ಕಂಡು ವಿದ್ಯಾರ್ಥಿಗಳು ಕಿರ್ಚಾಡಿದ್ದಾರೆ. ಮೊರಾರ್ಜಿ ದೇಸಾಯಿ ಶಾಲೆ ಆವರಣದಲ್ಲಿ ಕಾಡಾನೆ ಓಡಾಡಿದ್ದು ಕಾಡಾನೆ ಓಡಾಟದ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಕ್ಯಾಪ್ಚರ್ ಆಗಿದೆ.
ನಾಳೆ ದೊಡ್ಡಬಳ್ಳಾಪುರದ ತಾಲೂಕಿನಲ್ಲಿರುವ ಇತಿಹಾಸ ಪ್ರಸಿದ್ಧ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಬ್ರಹ್ಮ ರಥೋತ್ಸವ ನಡೆಯಲಿದೆ. ಹೀಗಾಗಿ ಇವತ್ತು ಡಿಸಿ ಬಸವರಾಜ್ ಹಾಗೂ ಎಸ್ಪಿ ಸಿಕೆ ಬಾಬಾ ಸುದ್ದಿಗೋಷ್ಠಿ ನಡೆಸಿ ಕಾರ್ಯಕ್ರಮದ ಬಗ್ಗೆ ಮಾಹಿತಿ ನೀಡಿದ್ದಾರೆ. ನಾಳೆ 12 ಗಂಟೆಗೆ ರಥೋತ್ಸವ ನಡೆಯಲಿದೆ. ದೇವಸ್ಥಾನದ ಮುಂದೆ ರಥೋತ್ಸವದ ಜಾಗದಲ್ಲಿ ಅತಿಕ್ರಮ ತೆರವು ಮಾಡಲಾಗಿದೆ. 1,000ಕ್ಕೂ ಹೆಚ್ಚು ಪೊಲೀಸರನ್ನ ಭದ್ರತೆಗೆ ನಿಯೋಜನೆ ಮಾಡಲಾಗಿದೆ. ಇನ್ನು ಪಾರ್ಕಿಂಗ್ಗಾಗಿ ಕಂಟನಕುಂಟೆ ಪಾಲ್ದಿನ್ನೆ ಬಳಿ 15 ಎಕರೆ ಮೀಸಲು ಇಡಲಾಗಿದೆ ಅಂತ ಹೇಳಿದ್ದಾರೆ. ಸ್ಯಾಂಡಲ್ವುಡ್ನಲ್ಲಿ ದರ್ಶನ್ ಹಾಗೂ ಸುದೀಪ್ ಫ್ಯಾನ್ಸ್ ವಾರ್ ಜೋರಾಗಿ ನಡೀತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ವಿಜಯಲಕ್ಷ್ಮಿ ದರ್ಶನ್ಗೆ ಕೆಲವರು ಅವಹೇಳನ ಮಾಡಿರುವ ಹಿನ್ನೆಲೆಯಲ್ಲಿ ಇಂದು ವಿಜಯಲಕ್ಷ್ಮಿ ಕೆಟ್ಟದಾಗಿ ಕಮೆಂಟ್ ಹಾಕ್ತಿದ್ದ ಖಾತೆಗಳ ವಿರುದ್ಧ ದೂರನ್ನು ಕೊಟ್ಟಿದ್ದಾರೆ. 150ಕ್ಕೂ ಹೆಚ್ಚು ಕಮೆಂಟ್ ಫೋಟೋಗಳನ್ನು ತೆಗೆದುಕೊಂಡು ಸಿಸಿಬಿ ಮುಖ್ಯಸ್ಥ ಅಜಯ್ ಹಿಲೋರಿ ಕಚೇರಿಗೆ ತೆರಳಿ ದೂರನ್ನು ದಾಖಲಿಸಿದ್ದಾರೆ. ಇನ್ನು ವಿಜಯಲಕ್ಷ್ಮಿ ಕೊಟ್ಟ ದೂರಿನ ಬೆನ್ನಲ್ಲೇ ಸಿಸಿಬಿ ಸೈಬರ್ ಕ್ರೈಂ ಪೊಲೀಸರು ಠಾಣೆಗೆ ಕೇಸ್ ದಾಖಲು ಮಾಡಿಕೊಂಡಿದ್ದಾರೆ. ಇನ್ನು ವಿಜಯಲಕ್ಷ್ಮಿ ದೂರಿನಲ್ಲಿ ಹಲವು ಅಂಶ ಉಲ್ಲೇಖಿಸಿದ್ದು, ಡೆವಿಲ್ ಸಿನಿಮಾ ಸಕ್ಸಸ್ ಕಾರ್ಯಕ್ರಮದಲ್ಲಿ ನನ್ನ ಪತಿ ಹಾಗೂ ಅವರ ನಟನೆ ಬಗ್ಗೆ ಮಾತನಾಡಿದ್ದೆ. ಅಲ್ಲದೆ ದರ್ಶನ್ ಹೇಳಿದಂತೆ ಯಾರು ಏನೇ ಹೇಳಿದ್ರು ತಲೆ ಕೆಡಿಸಿಕೊಳ್ಬೇಡಿ ಅಂತ ಹೇಳಿದೆ. ಇದೇ ವಿಚಾರವನ್ನು ಇಟ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟೆಲ್ಲ ಕಮೆಂಟ್ ಹಾಕ್ತಿದ್ದಾರೆ. ಇದರಿಂದ ನನ್ನ ಗೌರವಕ್ಕೆ ಧಕ್ಕೆ ಆಗಿದೆ. ಹೀಗಾಗಿ ನಕಲಿ ಖಾತೆಯಿಂದ ಕಮೆಂಟ್ ಹಾಕಿದವರ ವಿರುದ್ಧ ಕ್ರಮ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ಕೆಟ್ಟ ಕಾಮೆಂಟ್ಗಳ ವಿರುದ್ಧ ದೂರು ನೀಡಿದ ಬಳಿಕ ಇನ್ಸ್ಟಾಗ್ರಾಂನಲ್ಲಿ ವಿಜಯಲಕ್ಷ್ಮಿ ದರ್ಶನ್ ಪೋಸ್ಟ್ ಒಂದನ್ನು ಹಾಕಿದ್ದಾರೆ. ನಿಮ್ಮ ಅಭಿಪ್ರಾಯಗಳನ್ನು ಸಾರ್ವಜನಿಕವಾಗಿ ಪ್ರದರ್ಶಿಸಿದ್ದಕ್ಕಾಗಿ ನನ್ನ ಎಲ್ಲ ಅಭಿಮಾನಿಗಳಿಗೆ ಧನ್ಯವಾದಗಳು. ಕೆಟ್ಟ ಕಾಮೆಂಟ್ ಮಾಡಿದ ಖಾತೆಗಳ ವಿರುದ್ಧ ದೂರು ದಾಖಲಾಗಿದೆ. ಕೆಟ್ಟ ಭಾಷೆ ಬಳಸಿ ಮಹಿಳೆಯರನ್ನ ನಿಂದಿಸುವವರನ್ನ ಸುಮ್ಮನೆ ಬಿಡೋ ಮಾತೇ ಇಲ್ಲ ಅಂತ ಹೇಳಿದ್ದಾರೆ. ಸುದೀಪ್ ಫ್ಯಾನ್ಸ್ ಹಾಗೂ ದರ್ಶನ್ ಫ್ಯಾನ್ಸ್ ಸ್ಟಾರ್ ವಾರ್ ವಿಚಾರವಾಗಿ ಮಾಧ್ಯಮಗಳಿಗೆ ಮಾತನಾಡಿದ ನಟಿ ರಕ್ಷಿತಾ ಪ್ರೇಮ್, ದರ್ಶನ್ ಹಾಗೂ ಸುದೀಪ್ ಒಬ್ಬರ ಜೊತೆ ಒಬ್ಬರು ಜಗಳ ಆಡ್ತಿಲ್ಲ. ಎಲ್ಲರ ಹೋರಾಟ ಪೈರಸಿ ವಿರುದ್ಧ ಅಷ್ಟೇ. ಇಬ್ರು ಒಳ್ಳೆಯ ಸ್ನೇಹಿತರು ಅಂತ ಹೇಳಿದ್ರು. ಇನ್ನು ಇದೇ ವಿಚಾರವಾಗಿ ಜೋಗಿ ಪ್ರೇಮ್ ಕೂಡ ಮಾತನಾಡಿದ್ದು, ಸುದೀಪ್ ಸರ್ ಯುದ್ಧ ಸಾರಿದ್ದು ಪೈರಸಿ ವಿರುದ್ಧ ಮಾತ್ರ. ದರ್ಶನ್ ಮತ್ತು ಸುದೀಪ್ ಇಬ್ಬರು ನನಗೆ ಗೆಳೆಯರಾಗಿದ್ದಾರೆ ಅಂತಂದ್ರು. ವಿಶ್ವದೆಲ್ಲೆಡೆ ಕ್ರಿಸ್ಮಸ್ ಹಬ್ಬದ ಸಡಗರಕ್ಕೆ ಸಜ್ಜಾಗಿದೆ. ಅದರಂತೆ ಬೆಂಗಳೂರಿನ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಲ್ಲಿ ಒಂದಾದ ಕಸ್ತೂರಿಬಾ ನಗರ ರುದ್ರಪ್ಪ ಗಾರ್ಡನ್ನಲ್ಲಿರುವ ವಿಸ್ಡಮ್ ಇಂಗ್ಲಿಷ್ ಶಾಲೆಯಲ್ಲಿ ಕ್ರಿಸ್ಮಸ್ ಹಬ್ಬದ ಸಂಭ್ರಮಾಚರಣೆ ಮಾಡಲಾಗಿದೆ. ವಿದ್ಯಾರ್ಥಿಗಳು ಸಂತಾ ಕ್ಲಾಸ್, ಮೇರಿ ಮತ್ತು ಏಂಜಲ್ಸ್ ರೀತಿಯ ಉಡುಗೆಯನ್ನ ತೊಟ್ಟು ಕಸ್ತೂರ್ಬಾ ನಗರ, ರುದ್ರಪ್ಪ ಗಾರ್ಡನ್, ವಿಠಲ್ ನಗರದ ರಸ್ತೆಗಳಲ್ಲಿ ಮಕ್ಕಳು ಮೆರವಣಿಗೆ ಮಾಡಿದರು. ಈ ವೇಳೆ ಶಾಲೆಯ ಅಧ್ಯಕ್ಷರಾದ ನಿರ್ಮಲಾ, ಮುಖ್ಯೋಪಾಧ್ಯಾಯರು, ಶಿಕ್ಷಕರು, ಸಿಬ್ಬಂದಿ ಪಾಲ್ಗೊಂಡಿದ್ದರು.